ನಮಸ್ಕಾರ ಮಿತ್ರರೇ, ಬಳಂಜ ಫಾರ್ಮ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಅನಿಲ್ ಬಳಂಜ. ನಾವು ಸಾಮಾನ್ಯವಾಗಿ ಎಲ್ಲರೂ ಕೂಡ ಕರ್ನಾಟಕದವರು ಗಂಜಿ ಊಟ ಪ್ರಸಿದ್ಧವಾದಂಥದ್ದು. ಗಂಜಿ ಊಟಕ್ಕೆ ಪ್ರಮುಖವಾದದ್ದು ಅಪ್ಪಿಮಿಡಿ ಅಥವಾ ಉಪ್ಪಿನಕಾಯಿ. ಅಪ್ಪಿಮಿಡಿಯ ಉಪ್ಪಿನಕಾಯಿ ಬಹಳಷ್ಟು ನೆಂಚಿಕೊಂಡು ತಿನ್ನಲಿಕ್ಕೆ ಉತ್ತಮವಾಗಿರುವಂಥದ್ದು. ಹಾಗಾಗಿ ನಮ್ಮ ಇಲ್ಲಿ ಉದಾಹರಣೆ ಇದೆ, ಸಾಗರ ಕಡೆಯ ಅಪ್ಪಿಮಿಡಿಗಳು ಬಹುಶಃ ಆ ಕ್ಷೇತ್ರಕ್ಕೆ ಮಾತ್ರ ಸೀಮಿತವಾದದ್ದು. ಯಾಕಂದರೆ ಅಲ್ಲಿಯ ಮಿಡಿಗಳು ಬಹಳಷ್ಟು ಕರಾವಳಿಯಲ್ಲಿ ಬರುವುದಿಲ್ಲ, ಬಯಲುಸೀಮೆಯಲ್ಲಿ ಬರುವುದಿಲ್ಲ. ಹಾಗಾಗಿ ನಮಗೆ ಆದಂತಹ ಉತ್ತಮವಾದಂಥ ಈ ಕರಾವಳಿಯ ತಳಿಯನ್ನು ನಾವು ಆಯ್ಕೆ ಮಾಡಿಕೊಳ್ಬೇಕು. ಇದರಲ್ಲಿ ನಾವು ಇವತ್ತೊಂದು ಉತ್ತಮವಾದ ತಳಿಯನ್ನು ಹೋಗ್ತಾ ಇದ್ದೇವೆ, ಮಲಪ್ಪುರಂ ಅಪ್ಪಿಮಿಡಿ ಅಂತ ಹೇಳಿ. ಈ ಮಲಪ್ಪುರಂ ಅಂತ ಹೇಳುವಂಥ ಸ್ಥಳದಿಂದ ನಮ್ಮ ಕಾಸರಗೋಡಿನ ಕೇಶವ್ ಭಟ್ ಅಂತ ಹೇಳುವಂಥವರು ತಕೊಂಡು ಬಂದಂತಹ ಒಂದು ವಿಶೇಷ ತಳಿ ಇದು. ಅವರು ಅದನ್ನು ಅಭಿವೃದ್ಧಿಪಡಿಸಿದಂಥ ಅವರು ನಟ್ಟು ಉತ್ತಮ ಫಸಲನ್ನು ಪಡಿತಾ ಇದ್ದಾರೆ. ಆ ತಳಿಯನ್ನು ನಾವು ಇವತ್ತು ಹೇಗೆ ಅದರ ಪರ್ಫಾರ್ಮೆನ್ಸ್ ಹೇಗಿದೆ ಅಂತ ಹೇಳುವಂಥದ್ದನ್ನು ನೋಡ್ಕೊಳ್ಬೇಕು. ಫಾರ್ ಎಕ್ಸಾಂಪಲ್, ನಾವೊಂದು ಅಪ್ಪಿಮಿಡಿ ಅಂತ ಹೇಳಿದ್ರೆ ಬರೀ ಮಿಡಿಗಾಗಿ ನಾವು ಯೂಸ್ ಮಾಡಿದರೆ ಏನಾಗ್ತದೆ ಅಂತ ಹೇಳಿದ್ರೆ ಹಣ್ಣುಗಳು ಆದಷ್ಟು ಬಹುತೇಕ ಹಣ್ಣುಗಳು ಬಿದ್ದು ಹೋಗ್ತವೆ. ಇದಕ್ಕೆ ಈ ಮಲಪ್ಪುರಂ ಅಪ್ಪಿಮಿಡಿ ಅಂತ ಹೇಳುವಂಥದ್ದು ಹಣ್ಣಿಗೆ ಮತ್ತು ಉಪ್ಪಿನಕಾಯಿ ಎರಡಕ್ಕೂ ಉತ್ತಮವಾಗುವಂಥದ್ದು. ಇನ್ನೊಂದೇನೆಂದರೆ, ಎಷ್ಟೇ ಮಳೆ ಬರಲಿ, ಎಷ್ಟೇ ಗಾಳಿ ಬರಲಿ, ಎಷ್ಟೇ ರೀತಿಯ ಹವಾಮಾನ ವೈಪರೀತ್ಯ ಇದ್ದರೂ ಕೂಡ ಒಳ್ಳೆ ಫಸಲನ್ನು ಪ್ರತಿ ವರ್ಷವೂ ನೀಡುವಂಥದ್ದು. ಹಾಗಾಗಿ ನಾವು ಇದನ್ನು ಆಯ್ಕೆ ಮಾಡಲಿಕ್ಕೆ ಹೋಗ್ತಾ ಇದ್ದೇವೆ. ನೋಡೋಣ, ಒಳ್ಳೆ ಫಸಲು ಬಂದಿದೆ, ಹಾಗಾಗಿ ಪ್ರತಿ ವರ್ಷ ಬರುವಂಥ. ಇನ್ನೊಂದೇನೆಂದರೆ, ಆರಂಭದಲ್ಲಿ ನವಂಬರ್ನಲ್ಲೇ ಹೂ ಬಿಟ್ಟು ಮಿಡಿಯನ್ನು ಪಡ್ಕೊಳ್ಳುವಂಥದ್ದು ಇವುಗಳು. ಇನ್ನೊಂದು ಸಾಮಾನ್ಯವಾಗಿ ನಮ್ಮ ಇತರೆ ಮಿಡಿಗಳು ಬರುವಂಥ ಸಮಯ ಮಾರ್ಚ್ ಟೈಮಲ್ಲಿ ಮತ್ತೊಮ್ಮೆ ಫಸಲನ್ನು ಕೊಡುವಂಥ ಟ್ವೈಸ್ ಬೇರಿಂಗ್ ಇದು 2 ಸಲ ಬರುವಂಥದ್ದು ಒಳ್ಳೆ ಮಿಡಿ ಅಂಥದ್ದು. ಒಂದು ಕಡೆಗೆ ಮಿಡಿಯನ್ನು ಕೊಡುವಂಥದ್ದು, ಇನ್ನೊಂದು ಕಡೆ ಈಗಾಗಲೇ ಏನಾಗಿದೆ ಅಂದರೆ ಹಣ್ಣುಗಳನ್ನು ಪಡೆಯುವಂಥ ಹಂತದಲ್ಲಿ ಇದೆ. ಅದನ್ನು ನಾವು ಸಂಪೂರ್ಣವಾಗಿ ನಿಮಗೆ ಮರವನ್ನು ಏರಿ ಹೋಗ್ತೇವೆ, ಲೈವ್ ಆಗಿ ನಿಮಗೆ ಹೋಗ್ತಾ ಇದ್ದೇವೆ. ನೋಡ್ಕೊಳ್ಳಿ, ಬಹಳಷ್ಟು ಉತ್ತಮವಾದಂಥ ತಳಿಯನ್ನು. ಜೊತೆಗೆ ನಿಮಗೆ ಗಿಡಗಳನ್ನು ನಾನು ಮಾಡಿಕೊಡ್ಬೇಕಲ್ವ, ಅದಕ್ಕೋಸ್ಕರ ಇವಾಗ ಸಿದ್ಧತೆಯನ್ನು ಮಾಡ್ಕೊಂಡಿದ್ದೇನೆ. ಒಂದು ಚೀಲ ಗಿಡ ಅಂತರಲಿಕ್ಕೆ ಬೇಕಾದ ಪರಿಕರಗಳನ್ನು ನಾನು ತೋರಿಸ್ತೇನೆ. ಇದಕ್ಕೆ ಕಟಿಂಗ್ ನೈಫ್, ಕತ್ರಿ, ಸಿಗ್ನೇಚರ್ ಅಂತ ಹೇಳ್ತೇವೆ ನಾವು, ಸೀಸರ್ ಅಂತ ಹೇಳಿ ಕರಿತೇವೆ, ಇವುಗಳು, ಇದು ಮತ್ತು ಚೀಲ. ಇದು ಸಯಾನ್ಗಳನ್ನು ತರಲಿಕ್ಕೆ. ಜೊತೆಗೆ ನಿಮಗೆ ಮಾವಿನಕಾಯಿಯನ್ನು ಮರದಲ್ಲಿ ನಿಮಗೆ ನೇರವಾಗಿ ತೋರಿಸಲಿಕ್ಕೆ ಹೋಗ್ತಾ ಇದ್ದೇನೆ. ಇಲ್ಲಿಂದ 100 ಕಿಲೋಮೀಟರ್ ನಮ್ಮ ಪ್ರಯಾಣ ಕೇರಳದ ಕಡೆಗೆ. ನೋಡಿ ಫ್ರೆಂಡ್ಸ್, ಇದು ಮಲಪ್ಪುರಂ ಅಪ್ಪಿಮಿಡಿಯ ಮರವನ್ನು ಕಾಣಿಸ್ತಾ ಇದ್ದೀರಿ. ಬಹಳಷ್ಟು ಕಾಯಿಗಳನ್ನು ಹೊಂದ್ಕೊಂಡಿರುವಂಥದ್ದನ್ನು ನೀವು ಇಲ್ಲಿ ಕಾಣ್ಕೊಳ್ಬೋದು. ಇನ್ನೊಂದೇನೆಂದರೆ, ಈಕ್ವಲ್ ಸೈಜ್ ಆಗಿರುವಂಥದ್ದು, ಒಂದೇ ಗಾತ್ರವನ್ನು ಪಡ್ಕೊಂಡಿರುವಂಥದ್ದು, ಗೊಂಚಲುಗಳಾಗಿ ಜನವರಿ ತಿಂಗಳ ಆರಂಭದಲ್ಲಿ ಇಷ್ಟೊಂದು ಮಿಡಿಗಳನ್ನು ನೀವಿಲ್ಲಿ ಕಾಣಿಸ್ಕೊಳ್ಳಬಹುದು. ರುಚಿಕರ ಮಿಡಿ, ಪ್ರತಿ ವರ್ಷವೂ ಕಾಯಿ ಬರುವಂಥದ್ದು, ಹಣ್ಣಿಗೆ ಮತ್ತು ಇದಕ್ಕೆ ಉಪ್ಪಿನಕಾಯಿಗೆ ಎರಡಕ್ಕೂ ಬರುವಂಥ ತಳಿ ಇದು. ಇನ್ನೊಂದು ವಿಶೇಷತೆ ಏನಂದರೆ, ಇದು 2 ಸಲ ಹಣ್ಣು ಕಾಯಿ ಬರುವಂಥದ್ದು, ಪ್ರತಿ ವರ್ಷವೂ ಕಾಯಿ ಬರುವಂಥದ್ದು. ಚೊಕ್ಕದಂತೆ ನೋಡಿ. ಕಾಯಿಗಳ ಬಹಳಷ್ಟು ನಾಜೂಕಾದ ಬೆಳ್ಳನೆಯ ಮಿಡಿಗಳನ್ನು ನೀವಿಲ್ಲಿ ಕಾಣಿಸಿಕೊಳ್ಬೋದು. ಒಂದಷ್ಟು ಗಿಡಗಳನ್ನು ಮಾಡೋ ಉದ್ದೇಶದಿಂದ ಮರ ಏರಿದ್ದೇನೆ. 2 ಟೈಪಿನ, ಇನ್ನೊಂದು ಹೂ ಕೂಡ ಬರ್ತಾ ಇದೆ ಕೆಳಗಡೆ. ನಾನು ತೋರಿಸ್ಕೊಡ್ತೀನಿ ನಿಮಗೆ. ಮುಂದಿನ 2 ಸಲ ಕಾಯಿ ಬರುವಂಥದ್ದು ಆಲ್ರೆಡಿ ನಾನು ಹೇಳಿದ್ದೇನೆ. ಬಹಳಷ್ಟು ಉತ್ತಮ ಗಿಡಗಳಿದ್ದು. ತಳಿಯನ್ನು ಕಸಿ ಕಟ್ಟೋಣ ಫ್ರೆಂಡ್ಸ್. ಇನ್ನೊಂದು ಗೆಲ್ಲಿಗೆ ಬಂದಿದ್ದೇನೆ ನೋಡಿ. ಇಲ್ಲಿ ಸಾಕಷ್ಟು ಹೂಗಳನ್ನು ಕಾಣಿಸ್ಕೊಳ್ಬೋದು ನೀವು. ಚಿಕ್ಕ ಚಿಕ್ಕ ಮಿಡಿಗಳು ಕೂಡ ಕಾಣಿಸ್ತಾ ಇದ್ದಾವೆ. ಇಲ್ಲಿ ನೋಡಿ, ಈ ಫ್ಲವರ್ ರೇಟಿಯೋ ನಾನೀಗ ತೋರಿಸ್ಲಿಕ್ಕೆ ಹೋಗುವಂಥದ್ದು. ಇಲ್ಲಿ ನೋಡಿ ಎಷ್ಟು ಮಿಡಿಗಳು, ಹೆಣ್ಣು ಮಿಡಿಗಳು ಅಂದರೆ ಹೆಣ್ಣು ಹೂವುಗಳು ಇದರಲ್ಲಿ ನಿಮಗೆ ಕಾಣಿಸ್ಕೊಳ್ತಾ ಇದ್ದಾವೆ ನೋಡಿ. ಅಂದರೆ ಈ ಗಂಡು ಹೂವಿಗಿಂತ ಜಾಸ್ತಿ ಹೆಣ್ಣು ಹೂವುಗಳು ಬಂದ ತಕ್ಷಣ ನಮಗೆ ಹೆಚ್ಚೆಚ್ಚು ಕಾಯಿಗಳನ್ನು ನಾವು ಪಡ್ಕೊಳ್ಬೋದು. ಉತ್ತಮವಾದಂತಹ ಮಿಡಿಯ ಲಕ್ಷಣವನ್ನು ನಾನು ನಿಮಗೆ ತೋರಿಸಿದ್ದೇನೆ ನೋಡಿ. ಇದು ಕೇರಳದ ಮಲಪ್ಪುರಂ ಅಪ್ಪಿ. ಪ್ರತಿ ವರ್ಷ ಹಣ್ಣು ಕೊಡುವಂಥದ್ದು, ಪ್ರತಿ ವರ್ಷ ಮಿಡಿ ಆಗುವಂಥದ್ದು.
ಎಲ್ಲದಕ್ಕೂ ಸೂಕ್ತವಾದಂತಹ ವಿಶೇಷತೆ ನೋಡಿ. ನನ್ನ ಮೇಲೆ ತೋರಿಸ್ತಾ ಇದ್ದೇನೆ ನೋಡಿ, ಸಾಕಷ್ಟು ಹಣ್ಣುಗಳನ್ನು ನೀವಿಲ್ಲಿ ಕಾಣಿಸಿಕೊಳ್ಬೋದು. ಕಸಿ ಗಿಡಗಳನ್ನು ತಯಾರಿ ಮಾಡಿ ಆಸಕ್ತರಿಗೆ ಕೊಡುವ ಒಂದು ಸಣ್ಣ ಉದ್ದೇಶ.